ಒಂದೂವರೆ ವರ್ಷದಲ್ಲಿ 10 ಲಕ್ಷ ಜನರಿಗೆ ನೌಕರಿ. ಮೋದಿ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇದು ಕೂಡ ಇವತ್ತಿನ ಪೇಪರ್ ಅಲ್ಲಿ ಮೇನ್ ಹೆಡ್ಲೈನ್ಸ್ ಆಗಿದೆ. ನೇಮಕಾತಿಯಲ್ಲಿ ಕೇಂದ್ರದ ಹೊಸ ದಾಖಲೆ, ಭಾಷೆ ತೊಡಕಾಗದಂತೆ 13 ಭಾಷೆಯಲ್ಲಿ ಪರೀಕ್ಷೆ. ನೇಮಕಗೊಂಡವರಲ್ಲಿ ಮಹಿಳೆಯರೇ ಹೆಚ್ಚು, ಒಬಿಸಿಗರು 29% ಇದ್ದಾರೆ. ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯಿಂದ ನೇಮಕ ಪ್ರಕ್ರಿಯೆ ನಡೆದಿದೆ. 71,000 ಯುವಕರಿಗೆ ನೇಮಕ ಪತ್ರ ವಿತರಣೆಯನ್ನ ಮಾಡಿದ ಬಳಿಕ ಈ ಹೇಳಿಕೆಯನ್ನು ಕೊಡಲಾಗಿದೆ. ಒಂದೂವರೆ ವರ್ಷದಲ್ಲಿ ತಮ್ಮ ಸರ್ಕಾರ 10 ಲಕ್ಷಕ್ಕೂ ಅಧಿಕ ಜನರಿಗೆ ಸರ್ಕಾರಿ ಉದ್ಯೋಗವನ್ನ ಒದಗಿಸಿ ದಾಖಲೆಯನ್ನು ನಿರ್ಮಿಸಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಉದ್ಯೋಗ ಮೇಳ, ಸೋಮವಾರ ಉದ್ಯೋಗ ಮೇಳ ನಡೆದಿತ್ತಲ್ಲ, ಈ ಉದ್ಯೋಗ ಮೇಳದ ಅಡಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿವಿಧ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ಸುಮಾರು 71,000 ಜನರಿಗೆ ನೇಮಕಾತಿ ಪತ್ರವನ್ನು ಹಂಚಿ ಮಾತನಾಡಿದ್ದಾರೆ ಮೋದಿ ಅವರು. ದೇಶದ ಯುವಕರೇ ನಮ್ಮ ಸರ್ಕಾರದ ನೀತಿಗಳು ಹಾಗೂ ಯೋಜನೆಗಳ ಕೇಂದ್ರವಾಗಿದ್ದಾರೆ. ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯಿಂದ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದೇವೆ. ಒಂದೂವರೆ ವರ್ಷದಲ್ಲಿ 10 ಲಕ್ಷ ಯುವಕರನ್ನ ನೇಮಿಸಿದ್ದೀವಿ ಅಂತ ಹೇಳಿದ್ದಾರೆ.